ಸ್ನೇಹಿತರೆ, ಚನ್ನಪಟ್ಟಣದಲ್ಲಿ ಚುನಾವಣೆ ಮುಗಿದಿದೆ. ಚುನಾವಣೆ ಮುಗಿದ ನಂತರ ಭಾಳಷ್ಟು ಅಲ್ಲಿ ಬೆಟ್ಟಿಂಗ್ ವ್ಯವಹಾರಗಳು ನಡೀತಾ ಇದೆ. ಏನಪ್ಪ ಅಂತ ಹೇಳಿದ್ರೆ, JDSನ ಅಭ್ಯರ್ಥಿ 15-20 ಸಾವಿರ ಮತಗಳ ಅಂತರದಿಂದ ಗೆಲ್ತಾರೆ ಅಂತ ಕೆಲವರು 100 ಕೋಟಿಯಷ್ಟು ಬೆಟ್ಟು ಕಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಆದರೆ ಒಂದು ಲೆಕ್ಕಾಚಾರದ ಪ್ರಕಾರ ಇಲ್ಲಿ ಯಾವುದೇ ಕಾರಣಕ್ಕೂ ಇಂಥವರೇ ಗೆಲ್ತಾರೆ ಅಂತ ಅಷ್ಟು ಕರೆಕ್ಟಾಗಿ ಹೇಳಕ್ಕೆ ಬರಲ್ಲ. ಮತದಾನ 88% ಆಗಿದೆ. ಹಾಗಾಗಿ ಮತದಾನ ಹೆಚ್ಚಿಗೆ ಆಗಿದೆ. ಮತದಾನ ಹೆಚ್ಚಿಗೆ ಆಗಿರೋದು, ಅದರಲ್ಲೂ ಮಹಿಳೆಯರು ಹೆಚ್ಚು ಮತದಾನ ಮಾಡಿರೋದು ಕಾಂಗ್ರೆಸ್ನ ಪರವಾಗಿ, ಪಂಚ ಗ್ಯಾರಂಟಿ ಯೋಜನೆಗಳ ಪರವಾಗಿ ಅನ್ನೋದು ಒಂದು ಮಾತಾದರೆ, ಅತಿ ಹೆಚ್ಚು ಮತದಾನ ಆಗಿರೋ ಕ್ಷೇತ್ರದಲ್ಲಿ ಇಂಥವರೇ ಗೆಲ್ತಾರೆ ಅಂತ ಹೇಳೋದು ಜಿದ್ದಾಜಿದ್ದಿನ ಒಂದು ಹೇಳಿಕೆಗಳು ಏನೇ ಇರಲಿ. ಆದರೆ ಚುನಾವಣೆ ಜಿದ್ದಾಜಿದ್ದಲ್ಲಿತ್ತು. ಜನತಾ ದಳದ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಮತ್ತು CP ಯೋಗೇಶ್ವರ ನಡುವೆ ಅತ್ಯಂತ ಪ್ರತಿಷ್ಠೆಯ ಕಣ ಇದು. DK ಶಿವಕುಮಾರ್ ಮತ್ತು DK ಸುರೇಶ್ ಮತ್ತು ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ ಇದೊಂದು ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ. ಎಲ್ಲ ಘಟಾನುಘಟಿ ನಾಯಕರುಗಳು ಬಂದು ಈ ಒಂದು ಚುನಾವಣೆಯನ್ನು ಸಮರ್ಥವಾಗಿ, ಕಾಂಗ್ರೆಸ್ ಪಕ್ಷ ತನ್ನ ಅಭ್ಯರ್ಥಿಯ ಪರವಾಗಿ ಸಮರ್ಥನೆಯನ್ನು ಕೊಟ್ಟಿದೆ. ಸಮರ್ಥವಾಗಿ ಇಲ್ಲಿ ಎಲ್ಲವನ್ನು ಪ್ರಚಾರದಿಂದ ಹಿಡಿದು ಪ್ರತಿಯೊಂದು ಅಚ್ಚುಕಟ್ಟಾಗಿ ನಿಭಾಯಿಸಿದ್ರಿಂದ ಇಲ್ಲಿ ಇಂಥವರೇ ಗೆಲ್ತಾರೆ, ಇವರೇ ಗೆಲ್ತಾರೆ ಅಂತ ಅಷ್ಟು ಖಡಕ್ಕಾಗಿ ಜ್ಯೋತಿಷಿಗಳು, ಗಿಣಿಶಾಸ್ತ್ರ, ಬಸವನ ಪುರಾಣ ಮತ್ತು ಕೆಲವು ಯಾರು ಶಾಸ್ತ್ರಗಳು ಹೇಳ್ತಾರೋ ಅವರೆಲ್ಲ ಹೇಳುವಾಗೆ ಚುನಾವಣೆ ನಡೆಯೋಗಿದ್ದರೆ ಮತದಾನಕ್ಕೆ ಒಂದು ಅರ್ಥವೇ ಇರ್ತಾ ಇರಲಿಲ್ಲ. ಏನೇ ಆದರೂ ಈ ಮತದಾನ ಆಗಿದೆ. ಈಗ ಇದರ ಫಲಿತಾಂಶ ಇನ್ನು ಕೇವಲ 10 ದಿನಗಳಲ್ಲಿ, ಅಂದರೆ 23ನೇ ತಾರೀಕು ಬರೋದ್ರಲ್ಲಿದೆ. ಇದುವರೆಗೂ ತಾಳ್ಮೆ ಇದ್ದಂಥವರು ದಯಮಾಡಿ ತಾಳ್ಮೆಯಿಂದ ಮತದಾನದ ಎಣಿಕೆ ತನಕ ಕಾದು ಯಾರು ಗೆಲ್ತಾರೆ ಅಂತ ಮತದಾನದ ಪ್ರಕ್ರಿಯೆ ನೋಡಿ ನಿರ್ವಹಿಸಬೇಕೇ ಹೊರತು ಗಿಣಿಶಾಸ್ತ್ರ ಹೇಳೋದ್ರಿಂದ ನ್ಯೂಮರಾಲಜಿಯಿಂದ ಸುಮಾರು 2 ಲಕ್ಷ ಜನದಷ್ಟು ಮತದಾನ ಮಾಡಿರುವವರ ನಾಡಿ ಮಿಡ್ತಾನ ಇವರು ಕೇವಲ 1-2 ಮಾತಲ್ಲಿ ಹೇಳೋದು ಅಸಾಧ್ಯ. ಹಾಗಾಗಿ ಚುನಾವಣೆ ದಿನ ಬರೋ ತನಕ ಕಾಯಿರಿ. ಚುನಾವಣೆಗೆ ಕಾದಾಯಿತು, ಚುನಾವಣೆ ಆಯಿತು. ಈಗ ಏನೇ ಆದರೂ ಮತ ಎಣಿಕೆ ಕಾರ್ಯ ಇದೆ. ಮತ ಎಣಿಕೆ ಕಾರ್ಯ 23ರಂದು ನಡೆಯುತ್ತೆ. 23 ಬೆಳಗ್ಗೆಯಿಂದ ಮಧ್ಯಾಹ್ನದೊಳಗೆ ಫಲಿತಾಂಶ ಬರುತ್ತೆ. ಅದುವರೆಗೂ ಯಾವುದೇ ರೀತಿಯ ವದಂತಿಗಳಿಗೆ ಮತ್ತು ಯಾವುದೇ ರೀತಿಯ ಪ್ರಚೋದನೆಗಳಿಗೆ, ಯಾವುದೇ ರೀತಿಯ ಈ ಥರ ಸಮೀಕ್ಷೆಗಳಿಗೆ ಸಾರ್ವಜನಿಕರು ಯಾವುದೇ ರೀತಿಯ ಈ ಥರ ಹೇಳಿಕೆಗಳಿಗೆ ತಲೆ ಕೆಡಿಸ್ಕೊಳ್ಳುವಂಥ ರೀತಿ ಇಲ್ಲದೆ ಮತದಾನದ ಎಣಿಕೆ ತನಕ ಕಾಯಬೇಕು ಅಂತ ನನ್ನೊಂದು ಮನವಿ.